ಎಂಬುದಾಗಿ ಹೇಳಿ ಏನಾದರೂ ಕೂಡ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದಂತಹ ದವಸ ಧಾನ್ಯವನ್ನೆಲ್ಲ ಬಾಚಿ ಭಾರಿತದ ಹೇಳು ಕೈಗಳಿಂದ ಬುದ್ಧಿ ಹಾಕಿಕೊಳ್ತಾ ಇದ್ದಾನೆ. ಪರಮಾತ್ಮ, ಮನೆಯಲ್ಲಿ 10 ಜನ ಮಕ್ಕಳಿದ್ದಾರೆ. ಅವರಾದರೂ ಅನ್ನ ಅನ್ನ ಎಂಬುದಾಗಿ ಕೇಳಿದರೆ ನಾನು ಏನೆಂದು ನಾಗಿ ಹೋದಂತಹ ದವಸ ಧಾನ್ಯವನ್ನೇ ಪಕ್ಕಕ್ಕೆ ಇಡೋಣ ಎಂಬುದಾಗಿ ಹೇಳಿ ಆ ಕುಂಬಳಕಾಯಿಯನ್ನು ಎತ್ತಿದ್ದಾನೆ ಮೇಲೆ. ಆ ಕುಂಬಳಕಾಯಿಯೊಳಗೆ ಅಪಾರವಾದಂತಹ ಮುತ್ತು ರತ್ನ ವಜ್ರ ವೈಡೂರ್ಯವೇ ತುಂಬಿದ್ದರಿಂದ ತೂಕವನ್ನು ತಾಳಲಾರದು ಕುಂಬಳಕಾಯಿಯಾದು ಧಮ್ಮನೆ 2 ಭಾಗವಾಗಿದೆ. ಆ ಮುತ್ತು ರತ್ನ ವಜ್ರ ವೈಡೂರ್ಯವೆಲ್ಲವೂ ಕೂಡ ಯಾವುದಕ್ಕೂ ಕೂಡ ಋಣಾನುಬಂಧಬೇಕು ಎಂಬುದಾಗಿ ಹೇಳಿ ದೊಡ್ಡವಾಗಿ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಒಂದು ಉತ್ತಮವಾದಂತಹ ಹೆಣ್ಣಿಗೆ ಒಂದು ಉತ್ತಮವಾದಂತಹ ಗಂಡು ಸಿಗಬೇಕಾದ್ರೆ ಅದು ಆ ಹೆಣ್ಣು ಅದು ಆ ಗಂಡು ಮಾಡಿರ್ತಕ್ಕಂತಹ ಪುಣ್ಯ. ಇನ್ನ ಇವರೀರುವರ ಹೊಟ್ಟೆಯಲ್ಲಿ ಒಬ್ಬ ಉತ್ತಮವಾದಂತಹ ಮಗ ಹುಟ್ಟಬೇಕಾದ್ರೆ ಅದು ಅವರಿಬ್ರು ಮಾಡಿರ್ತಕ್ಕಂತಹ ಪುಣ್ಯ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಯಾವುದಕ್ಕೂ ಕೂಡ ಋಣಾನುಬಂಧ ಬೇಕು. ಪ್ರಕಾರವಾಗಿ ಕಥಾಪಾಲಿಸಿ ಬರುವುದಾದರೆ ಆ ಕುಂಬಳಕಾಯಿ ಇಟ್ಟಂತಹ ಸಂದರ್ಭದಲ್ಲಿ ಕುಂಬಳಕಾಯಿ ಅದು ಒಡೆದು ವಿಭಾಗವಾಗಿ ಹೋಗಿದೆ. ಮನೆಯಲ್ಲೆಲ್ಲ ಮುತ್ತು ರತ್ನ ವಜ್ರ ವೈವಿಧ್ಯವಾದ ಚೆಲ್ಲಾಪಿಲ್ಲಿಯಾಗಿದೆ. ಅದನ್ನು ನೋಡಿದಂತಹ ವರ್ತಕನಿಗೆ ಪರಮಾಶ್ಚರ್ಯವಾಗುತ್ತಿದೆ. ಎಂದು ನಾನು ಆತನಿಗೆ ಕೊಟ್ಟಿದ್ದು ಕೇವಲ ಒಂದು ಹೊತ್ತಿಗಾಗುವಷ್ಟು ದವಸ ಧಾನ್ಯ. ವಜ್ರ ವೈಡೂರ್ಯವೇ ತುಂಬಿದೆಯಲ್ಲ ಎಂಬುದಾಗಿ ಹೇಳಿ ಕುಂಬಳಕಾಯಿಯನ್ನು ನೋಡೋಣ. ಆ ಕುಂಬಳಕಾಯಿಯಲ್ಲಿ ರಾಜ ಮುದ್ರಿಕೆ ಇದೆ. ಏನಪ್ಪಾ ರಾಜಮುದ್ರಿಕೆ? ರಾಜಾದಿರಾಜ ರಾಜ ಸಾರ್ವಭೌಮ ಉಜ್ಜಯಿನಿ ಪಟ್ಟಣದ ಅರಸು ವಿಕ್ರಮ ಬಹುಪರಾಟ್ ಆ ಕುಂಬಳಕಾಯಿಯನ್ನು ತೆಗೆದುಕೊಂಡು ನೇರವಾಗಿ ಅರಮನೆಗೆ ಬಳಿಗೆ ಹೋಗಿದ್ದಾನೆ. ಮಹಾರಾಜರ ಬಳಿಗೆ ಹೋಗಿ ಯಾವ ವರ್ತಕನಾದರೂ ಕೂಡ, ಮಹಾರಾಜ, ನಿನ್ನೆ ದಿವಸ ಓರ್ವ ಬಡ ಬ್ರಾಹ್ಮಣನಾದರು ಒಂದು ಹೊತ್ತಿಗಾಗುವಷ್ಟು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಈ ಕುಂಬಳಕಾಯಿಯನ್ನು ಮಾರಾಟ ಮಾಡಿ ಹೋಗಿದ್ದಾನೆ. ಈ ಕುಂಬಳಕಾಯಿಯನ್ನು ಎತ್ತಿ ನೋಡಿದಾಗ ಇದರೊಳಗೆ ಅಪಾರವಾದಂತಹ ಮುತ್ತು ರತ್ನ ವಜ್ರ ವೈಡೂರ್ಯವೇ ತುಂಬಿದೆ. ತೆಗೆದುಕೊಳ್ಳಿ, ತಮಗೆ ಸೇರಬೇಕಾದಂತಹ ಹಣ ಎಂಬುದಾಗಿ ಹೇಳಿದಾಗ ಆ ವರ್ತಕನಿಗೆ ವಿಕ್ರಮ ಮಹಾರಾಜರಾದರೂ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿದ್ದಾರೆ. ಈ ಕಡೆ ಬ್ರಾಹ್ಮಣನನ್ನು ಬರೆ ಹೇಳಿದ್ದಾರೆ. ಅಪ್ಪ, ನಿನ್ನೆ ದಿವಸವಾದ ನಾನು ಕೊಟ್ಟಂತಹ ಕುಂಬಳಕಾಯಿಯನ್ನು ಏನು ಮಾಡಲಿಲ್ಲ? ಮಹಾಸ್ವಾಮಿ, ತಾವಾದ್ರೂ ಕೂಡ ಬ್ರಾಹ್ಮಣಂ ಭೋಜನ ಪ್ರಿಯ ಎಂಬುದಾಗಿ ಹೇಳಿ ಒಂದು ಕುಂಬಳಕಾಯಿಯನ್ನು ದಾನವಾಗಿ ಕೊಟ್ಟಿದ್ದಾರೆ ಸ್ವಾಮಿ. ಆ ಕುಂಬಳಕಾಯಿಯನ್ನ ಬೇಯಿಸಿ ತಿನ್ನುವಷ್ಟು ಸದಾ ಮನೆಯಲ್ಲಿ ದವಸ ಧಾನ್ಯಗಳಿಲ್ಲ. ಆದ ಕಾರಣ ಆ ಕುಂಬಳಕಾಯಿಯನ್ನು ಮಾರಾಟ ಮಾಡಿ ಹೋದೆ ಎಂಬುದಾಗಿ ಹೇಳಿದಾಗ ವಿಕ್ರಮ ಮಹಾರಾಜರಾದ್ರು ಹೇಳಿದ್ರಪ್ಪ, ಅದರೊಳಗೆ ನಿನಗೆ ಗೋಚರವಾಗದ ರೀತಿಯಲ್ಲಿ ಅಪಾರವಾದಂತಹ ವಜ್ರ ವೈಡೂರ್ಯವನ್ನು ನಿನಗಾದ ಗೋಚರವಾದಂತಹ ಕಾರಣ ಆ ಕುಂಬಳಕಾಯಿಯನ್ನು ಮಾರಾಟ ಮಾಡಿ ಹೋಗಿದ್ದೀಯಾ ಎಂಬುದಾಗಿ ಹೇಳಿ ಆತನಿಗೆ ಗೋಚರವಾಗುವಂತಹ ರೀತಿಯಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕವನ್ನು ತುಂಬಿ
ಒಂದು ಗಂಡು ಮೂಟೆಯನ್ನು ಕಟ್ಟಿ ಆ ದೇವದತ್ತ ಬ್ರಾಹ್ಮಣನ ಕೈಗೆ ಕೊಟ್ಟಂತಹ ಸಂದರ್ಭದಲ್ಲಿ ಪಂಡಿತೋತ್ತಮರಾಗಿ ಹೇಳ್ತಾರೆ, ಮಹಾರಾಜ ತಾಳು ಮಹಾರಾಜ ತಾಳು. ಅಪ್ಪ ತಾಳಪ್ಪ. ಅಯ್ಯ ಬ್ರಾಹ್ಮಣ, ನಿನ್ನ ನಾಮಾಂಕಿತವಾದ್ರಿ ಅಯ್ಯ. ಆ ಬ್ರಾಹ್ಮಣನಾಗಿ ಹೇಳ್ತಾನೆ, ಅಪ್ಪ ಪಂಡಿತೋತ್ತಮರೇ, ನನ್ನ ನಾಮಾಂಕಿತವಾದರು ದೇವಶರ್ಮ. ದೇವದತ್ತ ಬ್ರಾಹ್ಮಣ ಎಂಬುದಾಗಿ ಹೇಳಿದಾಗ ಆತನ ಒಂದು ತಾಯಿಯ ಕೂಟವನ್ನು ಹೇಳಿಕೆಯನ್ನ ಮಾಡಿ ಪಂಡಿತೋತ್ತಮರಾದ ಹೇಳ್ತಾರೆ, ಮಹಾರಾಜ ಈತನಿಗೆ ನೀನು ಏನನ್ನು ಸದಾ ಕೊಡಬೇಡ. ಈತನಿಗಾದ್ರೂ ಗ್ರಹಚಾರ ಕಾಲ ಕೆಟ್ಟಿದೆ, ಗ್ರಹಗತಿಗಳ ಬಲವಿಲ್ಲದಂತಾಗಿದೆ. ನೀನಾದರೂ ಕೂಡ ಈ ರಾಜ್ಯವನ್ನೇ ಅರ್ಧ ಭಾಗವಾಗಿ ಕೊಟ್ಟರೂ ಸದಾ ಈತನ ಕೈ ಸೇರುವುದಿಲ್ಲ. ಮುಂದಾದರೊಂದು ದಿನ ಈತನೇ ಒಂದು ಕಡೆ, ಈತನ ಹೆಂಡತಿ ಮಕ್ಕಳೇ ಒಂದು ಕಡೆ ಈ ಭಾಗವಾಗಿ ಹೋಗ್ತಾರೆ ಎಂಬುದಾಗಿ ಹೇಳಿದಾಗ ಪಂಡಿತೋತ್ತಮರನ್ನ ವಿಕ್ರಮ ಮಹಾರಾಜನಾದರೂ ಕೇಳ್ತೀನಿ, ಯಾ ಪಂಡಿತೋತ್ತಮರೇ, ಈತನಿಗೆ ಒದಗಿರುವಂತಹ ಕಷ್ಟವನ್ನ, ಈತನಿಗೆ ಒದಗಿರುವಂತಹ ದಾರಿದ್ರ್ಯವನ್ನ ದೂರವಾದರೂ ಮಾಡಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಹೇಳಿದಾಗ ಪಂಡಿತೋತ್ತಮರಾದ ಮಹಾರಾಜ, ಯಾರು ಎಳ್ಳು ಗಂಗೆಯನ್ನು ತರಿಸಿ ಆ ಎಳ್ಳು ಗಂಗೆಯಿಂದ ಈತನಿಗೆ ಒದಗಿರುವಂತಹ ಕಷ್ಟವನ್ನ ದಾರಿಯನ್ನ ಇರಿಸಿಕೊಳ್ಳುವರು, ಆಗ ಈತನಿಗೆ ಒದಗಿರುವಂತಹ ಕಷ್ಟವಾದ ದೂರವಾಗುತ್ತೆ, ಕಷ್ಟ ಕಾರ್ಪಣ್ಯಗಳಾದ ದೂರವಾಗುತ್ತೆ ಎಂಬುದಾಗಿ ಹೇಳಿದಾಗ ವಿಕ್ರಮ ಮಹಾರಾಜನ ಅವರು ಯೋಚನೆ ಮಾಡ್ತೀನಿ, ನಾನಾರು ಈ ನಾಡಿನ ಓರ್ವದರಿ, ನಾನೇ ಈತನಿಗೆ ಒದಗಿರುವಂತಹ ಕಷ್ಟವನ್ನ, ಈತನಿಗೆ ಒದಗಿರುವಂತಹ ದಾರಿದ್ರ್ಯವನ್ನು ಧಾರೆಯನ್ನು ಇರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದಾಗ ಪಂಡಿತೋತ್ತಮರಾದ ಹೇಳ್ತಾರೆ, ಮಹಾರಾಜ ಬೇಡ ಮಹಾರಾಜ ಬೇಡ, ಈತನಿಗಾದರೂ ಕೂಡ ಇನ್ನು 6 ತಿಂಗಳು ಕಳೆದರೆ ಈತನಿಗೆ ಒದಗಿರುವಂತಹ ಕಷ್ಟವೆಲ್ಲವೂ ಕೂಡ ದೂರವಾಗುತ್ತೆ. ಆ ಭಗವಂತನೇ ಈತನಿಗೆ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡ್ತಾನೆ. ನೀವೇನಾದರೂ ಕೂಡ ಈತನಿಗೆ ಒದಗಿರುವಂತಹ ಕಷ್ಟವನ್ನ ಧಾರೆಯನ್ನು ಇರಿಸಿಕೊಂಡಿದ್ದೀನಾದ್ರೆ ಪುನಃ ತಮಗೆ 7 ವರ್ಷಗಳ ಕಾಲ ಕಷ್ಟ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಹೇಳಿದಾಗ ಅವರ ಮಾತನ್ನು ಕೇಳದಂತಹ ವಿಕ್ರಮ ಮಹಾರಾಜ ಎಳ್ಳು ಗಂಗೆಯನ್ನು ತರಿಸಿ ಆ ಪಂಡಿತೋತ್ತಮ ಯಾವ ಪಂಡಿತೋತ್ತಮರಾಗಿ ಹೇಳಿದಾಗ ಅವರ ಮಾತನ್ನು ಕೇಳದೆ ಆ ದೇವದತ್ತ ಬ್ರಾಹ್ಮಣನ ಕೈಯಿಂದ ಗಂಗೋದಕದಿಂದ ಧಾರೆಯನ್ನ ಇರಿಸಿಕೊಂಡಿದ್ದಾನೆ. ಆ ಧಾರೆಯನ್ನು ಎರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಗಗನ ಮಾರ್ಗದಲ್ಲಿ ಪರಮಾತ್ಮನಾದರೂ ಕೂಡ ಬೇಡ ವಿಕ್ರಮ ಬೇಡ 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 ಕೇಳಿದರು ಸದಾ ಯಾವುದರ ಇಲ್ಲದಂತಹ ವಿಕ್ರಮ ಮಹಾರಾಜ ಧಾರೆಯನ್ನು ಎರಿಸಿಕೊಂಡಿದ್ದಾನೆ. ಶಿವದ್ರಮಾರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಆಗ ಆ ದೇವದತ್ತ ಬ್ರಾಹ್ಮಣನಿಗೆ ಮುತ್ತು ರತ್ನ ವಜ್ರ ವೈಡೂರ್ಯವನ್ನೇ ಕೊಟ್ಟು ಕಳಿಸಿದ್ದಾನೆ. ಈ ಕಡೆ ಪಂಡಿತೋತ್ತಮರನ್ನ ಕೇಳ್ತಾನೆ, ಅಯ್ಯ ಪಂಡಿತೋತ್ತಮರೇ, ಮಾನವನಿಗಾದರೂ ಕೂಡ ಈ ಪರಿಯಾಗಿ ಕಷ್ಟ ಕಾರ್ಪಣ್ಯವಾದರೂ ಕೊಡಬೇಕಾದ್ರೆ, ಜೊತೆಗೆ ಬರಬೇಕಾದ್ರೆ ಏನು ಕಾರಣ ಮಹಾರಾಜ? ಮಾನವನಿಗಾದರೂ ಈ ರೀತಿಯಾಗಿ ಕಷ್ಟ ಕಾರ್ಪಣ್ಯವಾದರೂ ಬರಬೇಕಾದ್ರೆ ಇದಕ್ಕೆಲ್ಲ ನವಗ್ರಹಗಳೇ ಆಗಿದಂತಹ ಪಕ್ಷದಲ್ಲಿ ಆ ನವಗ್ರಹ ವಿಚಾರವನ್ನ ಎನ್ನುವುದರಲ್ಲಿ ಭಾಂಗವಾಗಿ ಹೇಳುವುದಾಗಿ ಆ ಸಮರನ್ನ ಯಾವ ರೀತಿಯಾಗಿ ತಿಳ್ಕೊಂಡು